ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಚ್ ಡಿ ದೇವೇಗೌಡರ ಪತ್ನಿಯವರ ಈಗಾಗಲೇ ಅಂತಿಮ ದರ್ಶನ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ. ಮುಂದಿನ ವಿಧಿವಿಧಾನಗಳೇನು ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಪುತ್ರಿ ಅಂತ ಅನ್ಶೂರದ್ರ ನೇರೋಗರನ್ನ ನಾನು ಮಾತಾಡಿಸ್ತೀನಿ. ನೀವು ನಿನ್ನೆಯಿಂದಲೂ ಬಂದ್ರಿ, ಅಲ್ಲಿಂದ ತಡರಾತ್ರಿವರೆಗೂ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಅವರ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ರು. ಇದನ್ನು ನೋಡಿದಾಗೆಲ್ಲ ಒಬ್ಳು ಮಗಳಾಗಿ ಏನು ಫೀಲ್ ಆಯ್ತು ನಿಮಗೆ? ನನಗೆ ಮನಸ್ಸಿಗೆ ತುಂಬ ತುಂಬ ಆನಂದ ಆಯಿತು. ಯಾಕೆಂದರೆ ಒಬ್ಬ ಹೆಣ್ಣು ಮಗಳಿಗೆ ಇಷ್ಟೊಂದು ಗೌರವ ನನಗೆ ತಿಳಿದಾಗ ಹಿಂದೆನೂ ಸಿಕ್ಕಿಲ್ಲ, ಮುಂದೆನೂ ಸಿಗೋದು ತುಂಬ ತುಂಬ ಅನುಮಾನ. ಯಾಕೆ ಅಂದರೆ ಅವರು ಒಂದು ಸಣ್ಣ ಹಳ್ಳಿಲಿ ಒಬ್ಬ ಪಟೇಲ್ರ ಮನೆಯಲ್ಲಿ, ಅಂದರೆ ಆ ಕಾಲಕ್ಕೆ ಪಟೇಲ್ ಕೇಂದ್ರ ತುಂಬ ದೊಡ್ಡದೆ, ಅಂಥ ಮನೆತನದಲ್ಲಿ ಬಂದಂಥ ಹೆಣ್ಮಗಳು. ಆದರೆ ಅವ್ರಿಗೆ ತಂದೆ ತುಂಬ ಸಂಸ್ಕಾರ ಕಲಿಸಿದ್ರು. ಅದೇ ರೀತಿ ಸೇರಿದ ಮನೆಯಲ್ಲೂ ಅಷ್ಟೆ. ನಮ್ಮ ಅಜ್ಜಿ ತುಂಬ ಸಂಸ್ಕಾರ ಇತ್ತು ತಾತಂಗಿಂತ. ಎರಡೂ ಮನೆ ಸಂಸ್ಕಾರದನ್ನು ತನ್ನ ಬದುಕಿಗೆ ಅಳವಡಿಸ್ಕೊಂಡು ಬಂದಂಥ ಜನಕ್ಕೆ ಅವ್ರು ಮಾಡಿದ ಸತ್ಕಾರಕ್ಕೆ ಸಿಕ್ಕಂಥ ಪ್ರತಿಫಲ ಅನಿಸುತ್ತೆ. ಅಂಥ ಸತ್ಕಾರ ಸಾಮಾನ್ಯ ಜನಕ್ಕೆ ಕೊಡೋ ಅಂಥ ಮನಸ್ಸು ಅತಿ ಅತಿ ವಿರಳ. ಈ ಥರ ಒಂದು ಇಷ್ಟು ಗೌರವ ಸಿಗುತ್ತೆ. ಅಮ್ಮನವ್ರು ಯಾವತ್ತೂ ಕೂಡ ಎಲೆಮರೆಕಾಯಿ ಆದಂಥವ್ರು, ಹಿಂದೆ ಇದ್ದಂಥವ್ರು, ಹಿಂದೆ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತಿದ್ದವರು. ಎಲ್ಲೂ ಕೂಡ ನಾನು ಮಾಜಿ ಪ್ರಧಾನಿಗಳ ಹೆಂಡತಿ ಮತ್ತು ಮುಖ್ಯಮಂತ್ರಿಗಳ ಹೆಂಡತಿ ಅಂತ ಎಲ್ಲೂ ಕೂಡ ಗುರ್ಸ್ಕೊಂಡಿಲ್ಲ. ಇದು ನೋಡಿದಾಗ ಏನು ಅನಿಸ್ತಿತ್ತು? ನಿರೀಕ್ಷೆ ಇತ್ತ? ನಮಗಿತ್ತು. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರಿಗೆ ಜನರ ಮನಸ್ಸಿನಲ್ಲಿ ಅವ್ರು ಇದ್ದಾರೆ ಅನ್ನೋದು ನನ್ನ ಅಂದಾಜಲ್ಲಿ ಇರಲಿಲ್ಲ. ಅದನ್ನು ನಾನು ಖಂಡಿತ ಹೇಳ್ತಿದ್ದೀನಿ. ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಜನದ ಮನಸ್ಸಿನಲ್ಲಿ ಅವ್ರು ಇದ್ದಾರೆ ಅಂದರೆ ನಿಜವಾಗಿಯೂ ನಾನು ಎಷ್ಟು ಹೆಮ್ಮೆ ಪಡಬೇಕು ಹೇಳಿ. ಅಂಥ ತಾಯಿ ಮಗಳಾಗಿದ್ದೀನಿ ಅಂದಮೇಲೆ ಅವರಲ್ಲಿರೋ ಅಂಥದ್ದು ಕಿಂಚಿತ್ತಾದರೂ ನಾನು ಸಹ ಅಳವಡಿಸ್ಕೋಬೇಕು. ಸ್ವಲ್ಪ ಇದೆ, ಆದರೆ ಅವ್ರ ಮಟ್ಟಕ್ಕಾಗದೇ ಇದ್ರೂ ಪ್ರತಿದಿನ ಪ್ರತಿ ಕ್ಷಣ ಅವರ ನಡೆದ ರೀತಿಲಿ ನಾವು 6 ಜನ ಅಂದರೆ ಹೆಣ್ಮಕ್ಳು ಸೊಸೆಯರು ನಾನು ಹೇಳ್ತಿದ್ದೀನಿ, ಮನೆಯಲ್ಲಿ ಒಂದು ಸದ್ಗೃಹಿಣಿಗಳಾಗಿ ನಾವು ಜೀವನ ನಡೆಸಬೇಕು ಅನ್ನೋಂಥದ್ದು ನನ್ನ ಮನಸ್ಸಿನ ಅಭಿಪ್ರಾಯ. ದೊಡ್ಡವರು ದೇವೇಗೌಡರ ಪರಿಸ್ಥಿತಿ ಹೇಗಿದೆ? ಯಾಕೆಂದರೆ ನಿನ್ನೆ ನೀವು ಮಾತಾಡುವಾಗ ಸಾಕಷ್ಟು ಭಾವುಕರಾಗಿದ್ದರು. ಈಗ ಆಯ್ತಲ್ಲ ಅನ್ನೋದು ಅಂದ್ಕೊಳ್ತಾ ಇದ್ರು ಅಂತೇಳಿ. ಈಗ ಹೇಗಿದೆ ಅವ್ರ ಪರಿಸ್ಥಿತಿ? ಹೇಗಿದ್ದಾರೆ? ಇದಕ್ಕೆ ಕಾಲಾಯ ತಸ್ಮೈ ನಮಃ ಅನ್ನಂಗೆ ಅವರಿಗೆ ಸಮಯ ಬೇಕು. ಒಂದು ದಿನದಲ್ಲಿ ಅವ್ರಿಗೆ ಸಮಾಧಾನ ಸಿಗುತ್ತೆ ಅಂದರೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ 72 ವರ್ಷ ಸತತವಾಗಿ ಒಂದು ಅರ್ಥಪೂರ್ಣವಾದಂಥ ಸಂಸಾರ ನಡೆಸಿದಂಥ ದಂಪತಿಗಳವರು. ನಿಜ ಹೇಳ್ತೀನಿ ಅಂದರೆ ದಂಪತಿ ಅಂತಾರಲ್ಲ, ಅವರಿಬ್ಬರಿಗೂ ಅಂಥ ಶಕ್ತಿ ಇತ್ತು, ತುಂಬ ಶಕ್ತಿ ಇತ್ತು. ಮಾನಸಿಕವಾಗಿ ನಾನು ಹೇಳ್ತಿರೋದು, ಮನಸ್ಸಿನಲ್ಲಿ ಅವರಿಬ್ಬರು ಎಲ್ಲೂ ಕುಗ್ಗಿರಲಿಲ್ಲ. ನಾನು ನೋಡಿದ್ದೀನಿ ರಾಜಕೀಯದ 7 ಬೀಳುಗಳಲ್ಲಿ ಪ್ರತಿ ಕ್ಷಣ ಅಮ್ಮ ಅವ್ರ ಜೊತೇಲಿರ್ತಿದ್ರು. ಆದರೆ ಹೊರಗಿನ ಸಮಾಜಕ್ಕೆ ಗೊತ್ತಿಲ್ಲ ನನ್ನ ತಾಯಿ ಶಕ್ತಿ. ಆದರೆ ಅವರು ಒಂದು ಹೇಳ್ತಾರಲ್ಲ, ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನಂಗೆ ಪ್ರತಿ ಒಬ್ಬೊಬ್ಬ ಒಂದು ದಿನದಲ್ಲಿ ಅವ್ರು 1-2 ಅನ್ನೋ ಜನಗಳಿಗೆ ಎಷ್ಟು ಹತ್ತಿರಕ್ಕೆ ಹೋಗಿದ್ರು ಅನ್ನೋದನ್ನು ನಿನ್ನೆ ನಾನು ಬೆಳಿಗ್ಗೆ 12 ಗಂಟೆಗೆ ನಾವು ಪದ್ಮನಾಭನಗರ ಬಿಟ್ಟಿದ್ದು. ನಾನು ಅಮ್ಮನ ಪಾರ್ಥಿವ ಶರೀರದ ಜೊತೆಲೇ ಇದ್ದೀನಿ. ಬೆಳಗಿನ ಜಾವ 5 ಗಂಟೆ ತನಕ ಇನ್ನೂ ಜನ ಕೇಳ್ತಾ ಇದ್ದಾರೆ ನಮ್ಮೂರಿಗೆ ಬರಬೇಕು, ನಮ್ಮೂರ ಹತ್ರ ನಿಲ್ಲಿಸಿ ಅಂತ. ಪ್ರತಿ ಒಂದೊಂದು ಕಡೆ ನಾವು ನಿಲ್ಲಿಸಿದಂಥ ಜಾಗದಲ್ಲಿ ಹೇಳಲ್ಲ ಸಾಧ್ಯ ಅಷ್ಟು ಜನ, ಗಂಡಸರು ಹೆಂಗಸರು ಕಾದು ನೀವು ನಂಬಲ್ಲ. ಬೆಳಗಿನ ಜಾವ 4 ಗಂಟೆಲೂ ನಿಂತಿದ್ದಾರೆ, 4 ಗಂಟೆಲೂ ಕಾದಿದ್ದಾರೆ.